ಸಮಸ್ತ ಕನ್ನಡಿಗರಿಗೆ ನಮಸ್ತೆ ಮಾಡ್ತಿರುವಂತ ನಾನು ನಿಮ್ ಕನ್ನಡಕೋರ ಬಂದಿನ ಒಂದು ಹೊಸ ಜೊತೆ ಒಂದು ಹೊಸ ಮೊಬೈಲ್ ಇನ್ಫಾರ್ಮೇಶನ್ ಜೊತೆ. ಸ್ನೇಹಿತರೆ, ಇವತ್ತು ನಾನಿದ್ದೀನಿ ಕಮ್ಮನಹಳ್ಳಿ ಕ್ಯಾಶಿಫೈ ಅಲ್ಲಿ. ಏನಕ್ಕಂತಂದ್ರೆ ನಿಮ್ಗೆ ಗೊತ್ತಿರಬಹುದು, ನಾನು ಕಮ್ಮನಹಳ್ಳಿ ಕ್ಯಾಶಿಫೈ ಅಲ್ಲಿ ಮುಂಚೆ ವಿಡಿಯೋ ಮಾಡಿದ್ದೆ, ಮೊಬೈಲ್ ಕೂಡ ಬೈ ಮಾಡಿದ್ದೆ. ಇವತ್ತು ನನಗೆ ಒಂದು ಐಫೋನ್ ತಗೊಳ್ಳೋಣ ಅಂತ ಆಸೆ ಆಯ್ತು. ಸೊ ಅದಕ್ಕೋಸ್ಕರ ಹೊರಗಡೆ ತಗೊಂಡೋದ್ರೆ ಡೆಫಿನೆಟ್ಲಿ ತುಂಬಾ ಜಾಸ್ತಿ ಕಾಸ್ಟ್ ಆಗುತ್ತೆ. ನಾನು ಕಿರಣ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿದಾಗ ತುಂಬಾ ಕಮ್ಮಿ ರೇಟ್ ಅಲ್ಲಿ ಅವೈಲೇಬಲ್ ಇದೆ ಸರ್, ಐಫೋನ್ 10 ಅವೈಲೇಬಲ್ ಇದೆ, ಇಮಿಡಿಯೇಟ್ಲಿ ಬನ್ನಿ ಅಂತಂದ್ರು. ಸೊ ಅದಕ್ಕೋಸ್ಕರ ಇವತ್ತು ಇಲ್ಲಿ ಬಂದಿದ್ದೀನಿ. ಸೊ ಬನ್ನಿ, ಅಲ್ಲಿ ಹೋಗ್ಬಿಟ್ಟು ನನ್ನ ಫೋನ್ ಅನ್ನ ಎಕ್ಸ್ಚೇಂಜ್ ಮಾಡೋಣ ಹಾಗೂ ಐಫೋನ್ ಅನ್ನ ಪರ್ಚೇಸ್ ಮಾಡೋಣ. ಬನ್ನಿ. ನಮಸ್ಕಾರ ಕಿರಣ್ ಅವರೇ. ಸರ್, ನಂದು ಫೋನ್ ಅನ್ನ ಎಕ್ಸ್ಚೇಂಜ್ ಮಾಡ್ಬೇಕು, ಹಾಗೂ ನೀವು ಹೇಳಿದ್ರಲ್ವಾ ಒಂದು ಐಫೋನ್ 10 ಇದೆ ಅಂತ ಹೇಳ್ಬಿಟ್ಟು. ಸೊ 10 ಅನ್ನ ನನಗೆ ಇದು ಮಾಡ್ಬೇಕಾಗತ್ತೆ, ಎಕ್ಸ್ಚೇಂಜ್ ಮಾಡ್ಕೊಡ್ತೀರಾ? ಸರಿ ಸರ್, ಫಸ್ಟ್ ಆಫ್ ಆಲ್ ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಲಾಸ್ಟ್ ಟೈಮ್ ಬಂದ್ ವಿಡಿಯೋ ಮಾಡಾದ್ಮೇಲೆ ನಮ್ಗೆ 2 ಸರ್ಟಿಫಿಕೇಟ್ ಕೂಡ ಬಂದಿದೆ. ಸರ್ಟಿಫಿಕೇಟ್ ಬಂದಿದ್ಯಾ ಸರ್? ಇದು ವೀಕ್ಷಕರೇ ಬನ್ನಿ, ನಾವು ಲಾಸ್ಟ್ ಟೈಮ್ ವಿಡಿಯೋ ಮಾಡಾದ್ಮೇಲೆ ಇವ್ರು ಹೇಳಿದ್ರು ನನಗೆ ಆಕ್ಚುಲಿ ಕಮ್ಮನಹಳ್ಳಿ ಕ್ಯಾಶಿಫೈ ಇವಾಗ ಪ್ಯಾನ್ ಇಂಡಿಯಾ ಆಗಿದೆ. ಹೌದು, ಒಂದು ಪ್ಯಾನ್ ಇಂಡಿಯಾ ಡೀಲರ್, ಡೈರೆಕ್ಟ್ ಡೀಲರ್ ಅಂತ ಹೇಳ್ಬೋದು. ಸೊ ಇವಾಗ ನೀವು ಇದರಿಂದ ಅವರು ನನ್ನ ಮೊಬೈಲ್ ಎಕ್ಸ್ಚೇಂಜ್ ಮಾಡೋವರೆಗೆ ಒಂದ್ ಸ್ವಲ್ಪ ನಿಮ್ಗೆ ವಿಚಾರ ತಿಳಿಸ್ಬಿಡ್ತೀನಿ. ಏನ್ ಕಮ್ಮನಹಳ್ಳಿ ಕ್ಯಾಶಿಫೈ ಇದೆ, ಅದೊಂದು ಡೈರೆಕ್ಟ್ ಡೀಲರ್. ಅಮೇಸಿಂಗ್ ಸ್ಟಾಕ್ ಇರುತ್ತೆ, ಸ್ಟಾಕ್ ಬಗ್ಗೆ ತಲೆ ಕೆಡಿಸ್ಕೊಳ್ಬೇಕಾಗಿಲ್ಲ. ಅಷ್ಟೇ ಅಲ್ಲದೆ ಅಮೇಸಿಂಗ್ ಪಾರ್ಕಿಂಗ್ ಕೂಡ ಇದೆ, ಎಲ್ಲೂ ಪಾರ್ಕಿಂಗ್ ಇಲ್ಲ ಅಂತದ್ರಲ್ಲಿ ಪಾರ್ಕಿಂಗ್ ಇದೆ. ಪ್ಲಸ್ ಇನ್ನೊಂದು ಏನಂತಂದ್ರೆ ಕಮ್ಮನಹಳ್ಳಿ ಕ್ಯಾಶಿಫೈ ಇದೆಯಲ್ಲ, ಇದು ಬೆಂಗಳೂರು ಸೆಂಟ್ರಲ್ಗೆ ಹತ್ರ, ನಿಯರೆಸ್ಟ್ ಅಂತ ಹೇಳ್ಬೋದು. ಯಾರಾದ್ರೂ ಬೇರೆ ಬೇರೆ ಊರಿಂದ ಬಂದ್ರೆ ನಿಮ್ಗೆ ನಿಯರೆಸ್ಟ್ ಸಿಗೋದೆ ಕಮ್ಮನಹಳ್ಳಿ ಕ್ಯಾಶಿಫೈ. ಸೊ ಆದ್ರಿಂದ ನೀವು ಇಲ್ಲಿ ಬಂದ್ಬಿಟ್ಟು ಕಿರಣ್ ಅವ್ರನ್ನ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡಬಹುದು. ನಂತರನೇ ನೀವು ಕೂಡ ನಿಮ್ಮ ಹಳೆ ಫೋನ್ ಅನ್ನ ಸೇಲ್ ಮಾಡಬಹುದು, ಇಲ್ಲ ಎಕ್ಸ್ಚೇಂಜ್ ಕೂಡ ಮಾಡ್ಬಿಟ್ಟು ನೀವು ಅಮೇಸಿಂಗ್ ಆಗಿರುವಂತಹ ಫೋನ್ ಗಳನ್ನ ಬೈ ಮಾಡಬಹುದು. ಮೊದಲನೇದಾಗಿ ಒಂದು ವಿಚಾರ ಕೇಳೋದಿದೆ, ಬನ್ನಿ. ಕಿರಣ್ ಅವರೇ, ಮೊಬೈಲ್ ಸೇಲ್ ಮಾಡಿದ್ರೆ ಏನ್ ಬೆನಿಫಿಟ್, ಎಕ್ಸ್ಚೇಂಜ್ ಮಾಡಿದ್ರೆ ಏನ್ ಬೆನಿಫಿಟ್? ಬರೀ ನೀವು ಬಂದು ಮೊಬೈಲ್ ಸೆಲ್ ಮಾಡ್ತೀರಾ ಅಂದ್ರೆ ಅದಕ್ಕೆ ಏನ್ ವ್ಯಾಲ್ಯೂ ಇದೆ ಅದಕ್ಕಿಂತ ಸ್ವಲ್ಪ ಬೆಸ್ಟ್ ವ್ಯಾಲ್ಯೂ ನಾವು ಮಾಡ್ಕೊಡ್ತೀವಿ. ಬಟ್ ನೀವು ಏನಾದ್ರು ಎಕ್ಸ್ಚೇಂಜ್ ಹೋಗ್ತಾ ಇದ್ರೆ ಬೆನಿಫಿಟ್ ತುಂಬಾನೇ ಜಾಸ್ತಿ ಇರುತ್ತೆ. ಈ ಕಡೆ ನಿಮಗೆ 500 rupees ಜಾಸ್ತಿ ಸಿಗುತ್ತೆ, ಮೊಬೈಲ್ ಅಲ್ಲೂ ಕೂಡ 500 rupees ಕೂಪನ್ ಕೊಡಾಕಿ ನಾವು ಕಮ್ಮಿ ಮಾಡ್ತೀವಿ. ಇನ್ನು ನೀವು 20,000 ಮೊಬೈಲ್ ಹೋಗ್ತೀರಾ ಅಂದ್ರೆ 1,000 rupees ಎರಡು ಕಡೆ ನಿಮಗೆ ಸೇವ್ ಆಗುತ್ತೆ ಎಕ್ಸ್ಚೇಂಜ್ ಹೋಗ್ತಾ ಇದ್ದೀರಾ. ಓಕೆ ಓಕೆ, ಸೊ ಎಕ್ಸ್ಚೇಂಜ್ ಬೆನಿಫಿಟ್ ಅಲ್ವಾ ನಿಮಗೆ? ಸೊ ರೆಗ್ಯುಲರ್ ಆಗಿ ಎಕ್ಸ್ಚೇಂಜ್ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ. ಸರ್, ಇನ್ನೊಂದು ಕ್ವಶನ್, ನೀವು ನಾನು ಫಸ್ಟ್ ನಂದು ಐಫೋನ್ 10 ಕೊಟ್ಬಿಡಿ ಸರ್ ನನಗೆ. ವೀಕ್ಷಕರೇ ನೋಡಿ, ಬ್ರ್ಯಾಂಡ್ ನ್ಯೂ ತುಂಬಾ ಚೆನ್ನಾಗಿರುವಂತಹ ಐಫೋನ್ 10 ಅನ್ನ ನಾನು ಪರ್ಚೇಸ್ ಮಾಡ್ತಾ ಇದ್ದೀನಿ. ಕಿರಣ್ ಅವರೇ, ನನ್ನ ಕ್ವಶನ್ ಏನಂತಂದ್ರೆ, ನಿಮ್ಮ ಕ್ಯಾಶಿಫೈ ಅಲ್ಲಿ ಇಷ್ಟೊಂದು ಚೆನ್ನಾಗಿರೋ ಫೋನ್ಗಳು ಇಷ್ಟು ಕಮ್ಮಿ ರೇಟ್ಗೆ ಹೆಂಗ್ ಅವೈಲೇಬಲ್ ಇರುತ್ತೆ? ಕಂಡೀಷನ್ ಹೆಂಗಿರುತ್ತೆ? ಇದು ಕಂಡೀಷನ್ ವರಿ ಬೇಡ ಅಂತಾನೆ ನಾವು ನಿಮ್ಗೆ 6 month ವಾರಂಟಿ ಇದೆ ಅಂತ ಹೇಳ್ತಾ ಇರೋದು, 1 month ರೀಪ್ಲೇಸ್ಮೆಂಟ್ ವಾರಂಟಿ ಇದೆ ಅಂತ ಹೇಳ್ತಾ ಇರೋದು. ನಿಮ್ಗೆ ಏನೇ ಆದ್ರೂ ನಾವು ಲಾಸ್ಟ್ ವಿಡಿಯೋದಲ್ಲಿ ಹೇಳ್ತಿರೋದಂಗೆ 6 month ವಾರಂಟಿ ಇರುತ್ತೆ, 1 month ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. ಆಮೇಲೆ ಚೆಕ್ ಮಾಡ್ಕೋಬಹುದು ನಿಮ್ಗೆ ಒರಿಜಿನಾಲಿಟಿ ಪ್ರತಿಯೊಂದು, ಸ್ಕ್ರೀನ್ ಒರಿಜಿನಲ್ ಆಗಿದೆ, ಬ್ಯಾಟ್ರಿ ಪರ್ಸೆಂಟೇಜ್ ಇದೆ, ಚೆನ್ನಾಗಿದೆ, ನಿಮ್ಗೆ ಸ್ಕ್ರಾಚಸ್ ಇಲ್ಲ, ಡೆಂಟ್ಸ್ ಇಲ್ಲ. ವಿತ್ ನಿಮ್ಗೆ ಇವಾಗ ಆಪಲ್ ಪ್ರಾಡಕ್ಟ್ಸ್ ತಗೊಂತಾ ಇದ್ರೆ ನಿಮ್ಗೆ ಯಾವ್ದಕ್ಕೂ ಚಾರ್ಜರ್ ಕೊಡ್ತಾ ಇಲ್ಲ, ಬಟ್ ನಮ್ಮ ಸ್ಟೋರ್ ಅಲ್ಲಿ ಚಾರ್ಜರ್ ಕೂಡ ಅವೈಲೇಬಲ್ ಮಾಡ್ತಾ ಇದ್ದೀವಿ. ಚಾರ್ಜರ್ ಕೂಡ ಕೊಡ್ತಾ ಇದೀವಿ, ಜೊತೆಲಿ ವಾರಂಟಿ ಕೂಡ ಕೊಡ್ತಾ ಇದೀವಿ. ಓಕೆ ಓಕೆ, ವಾರಂಟಿ ಬಗ್ಗೆ ಹೇಳಿ, ಯಾವ ರೀತಿ ವಾರಂಟಿ ಇದೆ ಅಂತಂದ್ರೆ? ನೀವು 6 month ವಾರಂಟಿ, 1 month ರೀಪ್ಲೇಸ್ಮೆಂಟ್ ವಾರಂಟಿ ಇರುತ್ತೆ. 1 month ಒಳಗಡೆ ಏನಾರ ಪ್ರಾಬ್ಲಮ್ ಬಂತು ಡಿವೈಸ್ ಅಂತ ಹೇಳಿದ್ರೆ ನಿಮ್ಗೆ ಡೈರೆಕ್ಟ್ ಪೀಸ್ ಟು ಪೀಸ್ ನಿಮ್ಗೆ ರೀಪ್ಲೇಸ್ಮೆಂಟ್ ಸಿಗುತ್ತೆ. ಇನ್ನ 6 month ನಿಮ್ಗೆ ಸರ್ವಿಸ್ ಸಿಗುತ್ತೆ. ಸರ್ವಿಸಸ್ ಸಿಗುತ್ತೆ. ಸರ್, ನಿಮ್ಮಲ್ಲಿ ಓನ್ಲಿ ಫೋನ್ ಅನ್ನ ನಾವು ಬೈ ಮಾತ್ರ ಮಾಡಬಹುದಾ? ಬೇರೆ ಬೇರೆ ಏನೇನು ಆಪ್ಷನ್ಸ್ ಇದೆ? ಬರೀ ಸೆಲ್ ಕೂಡ ಮಾಡಬಹುದು ಮೊಬೈಲ್. ಇವಾಗ ಒಬ್ಬೊಬ್ರು ಎಮರ್ಜೆನ್ಸಿ ಇರುತ್ತೆ, ಅಮೌಂಟ್ ಸೊ ಬಂದ್ ಸೆಲ್ ಮಾಡ್ತಾರೆ, ಇಲ್ಲ ಎಕ್ಸ್ಚೇಂಜ್ ಆಗ್ತಿರ್ತಾರೆ, ಅಪ್ಡೇಟ್ ಆಗ್ತಿರ್ತಾರೆ, ಇಲ್ಲ ಅಂದ್ರೆ ಸ್ಕ್ರೀನ್ ಕ್ರಾಕ್ ಆಗಿರುತ್ತೆ, ಆ ತರ ಮೊಬೈಲ್ ಬಂದು ಸೆಲ್ ಮಾಡ್ತಾರೆ. ಬಟ್ ನೀವು ಯಾವುದೇ ಮೊಬೈಲ್ ಸೆಲ್ ಮಾಡ್ತಾ ಇದ್ರಂದ್ರೂ ಬಾಕ್ಸ್ ಅಂಡ್ ಬಿಲ್ ನಮ್ಗೆ ಕನ್ಫರ್ಮ್ ಆಗಿ ಇರೋದು. ಹಾಗೆ ಯಾರಾದ್ರೂ ಫೋನ್ ಸೇಲ್ ಮಾಡ್ತಾರಲ್ವಾ, ಅವ್ರದ್ದು ಏನು ಕಾನ್ಫಿಡೆನ್ಶಿಯಲ್ ಇರ್ತಾವೆಲ್ಲ ಡಿಲೀಟ್ ಮಾಡ್ತಿರಲ್ಲ ಪ್ರತಿಯೊಂದು, ಅವಾಗಲೇ ಅದೇ ಆ ಸ್ಪಾಟ್ ಅಲ್ಲಿ ನಾವು ಬೇಕಾದ್ರೆ ಡಾಟಾ ಕೂಡ ಶೇರ್ ಮಾಡ್ಕೊಡ್ತೀವಿ. ಆ ಮೊಬೈಲ್ ಟು ಮೊಬೈಲ್ ಏನ್ ತಂದಿರ್ತಾರೋ ಆ ಡಾಟಾ ಈ ಮೊಬೈಲ್ ಗೆ ಶೇರ್ ಮಾಡಿ ಈ ಮೊಬೈಲ್ ಅಲ್ಲಿ ಡಿಲೀಟ್ ಮಾಡ್ತೀವಿ. ಹಾಗೆ ಏನು ಬರ್ತಾರಲ್ಲ ಫೋನ್, ಇಮಿಡಿಯೇಟ್ಲಿ ಕ್ಯಾಶ್ ಸಿಗುತ್ತೆ, ಅಮೌಂಟ್ ಸಿಗುತ್ತಾ ಅಥವಾ ಯಾವ ರೀತಿ? ನಿಮ್ಗೆ ಲಾಸ್ಟ್ ಟೈಮ್ ನೋಡಿದಂಗೆ ಐ ಥಿಂಕ್ 2 seconds ಅಷ್ಟೇ, 2 ಸೆಕೆಂಡ್ ಅಲ್ಲಿ ನಿಮ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ANPS ಅಲ್ಲಿ. ನೀವೇ ನೋಡ್ಬೋದು, ಇವಾಗಲೇ ನಿಮ್ದು ಆಯ್ತು, ನಮ್ ಫೋನ್ ಹೋಯ್ತು, ಇಲ್ಲಿ ನನ್ನ ಕೈಯಲ್ಲಿ ಐಫೋನ್ 10 ಬಂತು. ಓಕೆ, ನಂದಂತೂ ಫೋನ್ ಸಿಕ್ತು, ನನ್ಗೆ ಇಷ್ಟವಾದಂತ ಫೋನ್ ಅಂತೂ ನಂಗೆ ಸಿಕ್ತು. ನಿಮ್ಗೆ ಇಷ್ಟವಾದ ಫೋನ್ ಬೇಕು ತಾನೆ? ಅದು ಬಜೆಟ್ ಇರ್ಬೋದು, ಚೆನ್ನಾಗಿರೋದು ಇರಬಹುದು ಅಲ್ವಾ? ಓಕೆ ಫೈನ್. ಇವಾಗ ಒಂದ್ ಕೆಲಸ ಮಾಡೋಣ, ನನ್ನ ಫೋನ್ ಅನ್ನ ಸೈಡ್ ಅಲ್ಲಿ ಇಡ್ತೀನಿ. ನಿಮಗೆ ಯಾವ್ಯಾವ ಫೋನ್ ಇದೆ ಕ್ಯಾಶಿಫೈ ಅಲ್ಲಿ ಅನ್ನೋದನ್ನ ಮೊದಲದಾಗಿ ತಿಳಿಸ್ತೀನಿ. ನಮ್ಮ ವೀಕ್ಷಕರಿಗೆ ಯಾವ್ಯಾವ ಫೋನ್ ಇದೆ ಅಂತ ಸ್ವಲ್ಪ ತಿಳಿಸ್ಬಿಡ್ತೀರಾ? ವೀಕ್ಷಕರೇ, ಇವ್ರು ನಮ್ ಜೊತೆ ಆಸಿಮ್ ಅವ್ರು ಇದಾರೆ. ಸೊ ಇವರು ನಮ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ರೆ, ಆಸಿಮ್ ಅವರು ಇವಾಗ ನಮ್ಗೆ ಯಾವ ರೇಂಜ್ ಅಲ್ಲಿ ತೋರಿಸ್ತಾ ಇದ್ರ? ಫಸ್ಟ್ ಮೊದಲದಾಗಿ ಸರ್, ಲಾಸ್ಟ್ ಟೈಮ್ ಮಾಡೋ ವಿಡಿಯೋನಲ್ಲಿ ಆಲ್ಮೋಸ್ಟ್ ನಮ್ಗೆ ಕಾಲ್ಸ್ ಬಂದಿದ್ದು ಆಲ್ಮೋಸ್ಟ್ 15,000 ಒಳಗಡೆ ನಮ್ಗೆ ಜಾಸ್ತಿ ಜನ ಕೇಳ್ತಾ ಇತ್ತು. ಓಕೆ ಸರ್, 15,000 ಒಳಗಡೆ, 10,000 ಒಳಗಡೆ, 5,000 ಒಳಗಡೆ ಬಜೆಟ್ ಫೋನ್ಗಳು ಜಾಸ್ತಿ ಕೇಳ್ತಾ ಇತ್ತು. ಓಕೆ, ಹೇಳಿ. ಈ ವಿಡಿಯೋನಲ್ಲಿ ನಾವು ಮೇನ್ ಇದಕ್ಕೆ ಇದ್ ಮಾಡಿರೋದು ಏನಕ್ಕೆ ಜಾಸ್ತಿ ಫೋನ್ಗಳು ಎಲ್ಲ ನಿಮ್ಗೆ 10,000 ಒಳಗಡೆಯಿಂದ 15,000 ಒಳಗಡೆಯಿಂದ ಸ್ಟಾರ್ಟ್ ಆಗೋದು ಫೋನ್ ನಿಮ್ಗೆ ಇವಾಗ ತೋರಿಸ್ತೀನಿ. ರೆಡ್ಮಿ 6A ಅಂತ ಮಾಡೆಲ್. ಸೊ ಆಲ್ಮೋಸ್ಟ್ ನಿಮ್ಗೆ ಎಲ್ಲರ ಜನ
ಆನ್ಲೈನ್ ಕ್ಲಾಸಸ್ಗೆ ತಗೊಳ್ತಾರೆ ಫೋನ್ಸ್ಗಳು. ಸೊ ನಿಮ್ಗೆ ಬಜೆಟ್ ಕಡಿಮೆ ಇರಬೇಕು, ಇದು ಇರಬೇಕು, ಆತರ ಇರ್ತಾರೆ. ಬಟ್ ಆಲ್ಮೋಸ್ಟ್ ನಿಮ್ಗೆ ಈ ಫೋನ್ ಬಂದ್ಬಿಟ್ಟು 6000 rupees ಅಷ್ಟೇ. ಬಟ್ ಇದ್ರಲ್ಲಿ ನಿಮ್ಗೆ 4GB RAM ಬರುತ್ತೆ, 64GB ಇನ್ಬಿಲ್ಡ್ ಬರುತ್ತೆ. ರೆಡ್ಮಿ ನೋಟ್ 7 Pro ಅಂತ ಮಾಡೆಲ್ ಇದೆ. ಸೊ ಇದು ಫಾಸ್ಟ್ ಮೂವಿಂಗ್ ಮಾಡೆಲ್ ನಮ್ಮ ಹತ್ರ. ಆಲ್ಮೋಸ್ಟ್ ಇದು 4GB RAM ಬರುತ್ತೆ, 64GB ಇನ್ಬಿಲ್ಡ್ ಬರುತ್ತೆ. ಇದರಲ್ಲಿ ನಿಮ್ಗೆ 48 ಮೆಗಾಪಿಕ್ಸೆಲ್ ಕ್ಯಾಮ್ರಾ ಬರುತ್ತೆ. ಕ್ವಾಲಿಟಿ ವೈಸ್ ಸ್ಪೀಡ್ ಇರುವಾಗ ಎಲ್ಲ ಚೆನ್ನಾಗಿರುತ್ತೆ. ಇದರಲ್ಲಿ ಆಲ್ಮೋಸ್ಟ್ ಇದು ನಿಮ್ಗೆ 8500 rupees ಆಗುತ್ತೆ. 8500 ವಿನನ್ ಅಂತ ಮಾಡೆಲ್ ಇದು. ಸೊ ಇದರಲ್ಲಿ ನಿಮ್ಗೆ 16000 ಹೊಸ ಫೋನ್. ನಮ್ ಪ್ರೈಸ್ ಬಂದ್ಬಿಟ್ಟು ಆಲ್ಮೋಸ್ಟ್ ನಿಮ್ಗೆ 8500 rupees ಅಷ್ಟೇ. 8500 4GB RAM ಬರುತ್ತೆ, 64GB ಇನ್ಬಿಲ್ಡ್ ಬರುತ್ತೆ. ಕ್ವಾಲಿಟಿ ವೈಸ್ ಎಲ್ಲ ನಿಮ್ಗೆ ವಿವೋ ಬಗ್ಗೆ ಗೊತ್ತಿದ್ರೆ ಚೆನ್ನಾಗಿರುತ್ತೆ ಫೋನ್, ಸ್ಪೀಡ್ ಆಗಿರುತ್ತೆ ಫೋನ್, ಎಲ್ಲ ಚೆನ್ನಾಗಿರುತ್ತೆ. ಮಾಡೆಲ್ ಪೋಕೋ F1 ಅಂತ ಜಾಸ್ತಿ ಜನ ಗೇಮಿಂಗ್ ಗೋಸ್ಕರ ತಗೊಳ್ತಾರೆ ಇದು. ಸೊ ಆಲ್ಮೋಸ್ಟ್ 22000 ಹೊಸ ಫೋನ್ ಇದು. ಸೊ ನಮ್ಮ ಹತ್ರ ಬಂದ್ಬಿಟ್ಟು 6GB RAM ಇದೆ, 120GB ಇನ್ಬಿಲ್ಡ್ ಬರುತ್ತೆ. ಸೊ ಇದು ಬಂದ್ಬಿಟ್ಟು 12000 rupees ಅಷ್ಟೇ. 12000 rupees ಆಲ್ಮೋಸ್ಟ್ ನಿಮ್ಗೆ 10000 rupees ಡಿಫರೆನ್ಸ್ ಬರುತ್ತೆ. ಕಂಡೀಷನ್ ನೋಡಿರ್ಬೋದು, ಒಂದ್ ಸಿಂಗಲ್ ಸ್ಕ್ರಾಚ್ ಇಲ್ಲ. ಫೋನ್ ನಿಮ್ಗೆ ಹೊಸ ಮಾಡೆಲ್ ಹೆಂಗಿರುತ್ತೆ ಅದೇ ತರ ಇರುತ್ತೆ. ಚೆನ್ನಾಗಿದೆ. ರಿಯಲ್ಮಿ ಸೀರೀಸ್ ಏನಾಗಿದೆ, ಸ್ಪೀಡ್ ಆಗಿರುತ್ತೆ, ಮೊಬೈಲ್ ಚೆನ್ನಾಗಿರುತ್ತೆ, ಎಲ್ಲ ನಿಮ್ಗೆ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿರುತ್ತೆ. ಸೊ ರಿಯಲ್ಮಿ ಸೀರೀಸ್ ಇದು ಆಲ್ಮೋಸ್ಟ್ ಸ್ಪೀಡ್ ಆಗಿರುತ್ತೆ ಫೋನ್. ರಿಯಲ್ಮಿ 3 ಅಂತ ಜಸ್ಟ್ ನಿಮ್ಗೆ 7000 rupees ಅಷ್ಟೇ. 7000 rupees 4GB RAM ಬರುತ್ತೆ, 64GB ಇನ್ಬಿಲ್ಡ್ ಬರುತ್ತೆ. ವಾವ್, ತುಂಬಾ ಚೆನ್ನಾಗಿದೆ ಸರ್. 7000 rupees ಗೆ ನಿಮ್ಗೆ 4GB RAM 64GB ಇನ್ಬಿಲ್ಡ್ ಸಿಗೋದು ತುಂಬಾ ಕಷ್ಟ. ಬಟ್ ಇದು ಸಿಗ್ತಾ ಇದೆ. ಓಕೆ, 8 Pro ಸರ್. ಓಕೆ, ಸೊ MI ದಲ್ಲಿ ನಿಮ್ಗೆ ನೋಟ್ ಸೀರೀಸ್ ಗೊತ್ತಿರಬಹುದು ಜಾಸ್ತಿ ಜನಕ್ಕೆ. ಬಟ್ ಇದು ಏನಂದ್ರೆ ನೋಟ್ ಸೀರೀಸ್ ಗೆ ತುಂಬಾ ಸ್ಪೀಡ್ ಆಗಿರುತ್ತೆ ಫೋನ್. ಹೌದು. ಸೊ ವ್ಯಾಲ್ಯೂ ಬೇರೆ ಜಾಸ್ತಿ ಇರುತ್ತೆ. ಹೌದು. ನೋಟ್ ಸೀರೀಸ್ ಗೆ ರೀಸೇಲ್ ಮಾಡ್ಬೇಕಂದ್ರೆ ಚೆನ್ನಾಗಿರುತ್ತೆ, ಪ್ಲಸ್ ನೀವು ತಗೊಂಡ್ಬೇಕಂದ್ರೆ ಸ್ಪೀಡ್ ಆಗಿರುತ್ತೆ ಫೋನ್. ಹೌದು ಹೌದು. ಸೊ ನೋಟ್ 8 ಅಂತ ಮಾಡೆಲ್ 4GB RAM ಬರುತ್ತೆ, 64GB ಇನ್ಬಿಲ್ಡ್ ಬರುತ್ತೆ. ಓನ್ಲಿ ನಿಮ್ಗೆ 9800 rupees. 9800 rupees. ಓಕೆ, ಫೈನ್. ನೋಟ್ 8 ಸಿಗುತ್ತೆ. ಓಕೆ ಸರ್, OnePlus ಮಾಡೆಲ್ ಸೊ ಎಲ್ಲರಿಗೂ ಗೊತ್ತಿರುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ OnePlus ಬಂದ್ಬಿಟ್ಟು ಓನ್ಲಿ 12000 rupees. 12000 rupees ಕೊಡ್ತಾ ಇದ್ದೀರಾ ಸರ್? ಇದ್ರ ಬಗ್ಗೆ ಹೇಳಿ. ಇದ್ರ ಬಗ್ಗೆ ಆಲ್ಮೋಸ್ಟ್ ನಿಮ್ಗೆ 6GB RAM ಬರುತ್ತೆ, 64GB ಇನ್ಬಿಲ್ಡ್ ಬರುತ್ತೆ. ಜನ ತಗೊಳ್ಳೋದು ಏನಾಗಿದೆ ಅಂದ್ರೆ ಬರೀ ಕ್ಯಾಮ್ರಾ ಕ್ವಾಲಿಟಿಗೆ ಒರಿಜಿನಾಲಿಟಿ ಇರುತ್ತೆ, ಪ್ಲಸ್ ನಿಮ್ಗೆ RAM ಸ್ಪೀಡ್ ಆಗಿರುತ್ತೆ, ಸ್ನ್ಯಾಪ್ ಡ್ರ್ಯಾಗನ್ ಪ್ರೊಸೆಸರ್ ಇರುತ್ತೆ. ಸೊ ಕ್ವಾಲಿಟಿ ವೈಸ್ ಎಲ್ಲ ಚೆನ್ನಾಗಿರುತ್ತೆ. ಫೋನ್ ಕಂಡೀಷನ್ ನೋಡಿರ್ಬೋದು ನೀವು ಆರಾಮಾಗಿ. ತುಂಬಾ ಚೆನ್ನಾಗಿದೆ ಸರ್. ಇದು ಮಾಡೆಲ್ ನಂಬರ್ ಯಾವ ಮಾಡೆಲ್ ಇದೆ? OnePlus 5 ಸರ್. OnePlus 5 12000 rupees, 6GB RAM 64GB ಇನ್ಬಿಲ್ಡ್ ಸಿಗುತ್ತೆ ನಿಮಗೆ. ಸ್ನ್ಯಾಪ್ಡ್ರ್ಯಾಗನ್ 800 ಸೀರೀಸ್ ಏನೋ ಪ್ರೊಸೆಸರ್ ಇದೆ ಸರ್ ಇದು. 815 ಸ್ನ್ಯಾಪ್ಡ್ರ್ಯಾಗನ್ ಬರುತ್ತೆ. ಓಕೆ 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 ಓಕೆ. ಅದನ್ನು ನೀವು ಓನ್ಲಿ 12000 rupees ಕೊಡ್ತಾ ಇದ್ದೀರಾ? 12000 rupees ಕೊಡ್ತಾ ಇದ್ದೀರಾ. ಓಕೆ ಸರ್, ನೆಕ್ಸ್ಟ್ ಯಾವುದು ಹೇಳಿ? ಆಲ್ಮೋಸ್ಟ್ ನಿಮಗೆ 15000 ಒಳಗಡೆ iPhone 7 128GB ಓನ್ಲಿ ಫಾರ್ 14500 rupees. ವಾವ್, ಸೂಪರ್ ಆಗಿದೆ ಸರ್ ಇದು. ನೋಡಿದ್ರೆ ನಿಮಗೆ ಕ್ವಾಲಿಟೀಸ್ ಸ್ವಲ್ಪ ಬೇರೆ ಬೇರೆ ತರ ಇರುತ್ತೆ. ನೀವು ಸ್ಟೋರ್ ಗೆ ಬಂದ್ರೆ ನಾನು ತೋರಿಸಬಹುದು ಆರಾಮಾಗಿ. ಬಟ್ ಇದು ಕ್ವಾಲಿಟಿ ವೈಸ್ ನೋಡಿ ಚೆನ್ನಾಗಿದೆ, ಸೂಪರ್ ಕಂಡೀಷನ್. ಓನ್ಲಿ ಫಾರ್ 14500 rupees. ಸ್ಪೆಸಿಫಿಕೇಶನ್ ಹೇಳಿ ಸರ್ ಇದು. 128GB ಬರುತ್ತೆ ಸರ್. 128GB ಇದೆ ಇದು. ಓಕೆ ಓಕೆ, ಸೂಪರ್ ಆಗಿದೆ. 14500 ಗೆ 128GB ಬಿಲ್ ಸೇಲ್ ಮಾಡ್ತಾರೆ. iPhone 7 ಕೊಡ್ತಾ ಇದ್ದಾರೆ. ಓಕೆ 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 ಸರ್, ನೆಕ್ಸ್ಟ್ ತೋರಿಸಿ. ಹಾಗೆ ಇನ್ನೊಂದು ನಿಮಗೆ iPhone 8 ಇದೆ ನಮ್ಮ ಹತ್ರ. ಓಕೆ, ಲಾಸ್ಟ್ ಟೈಮ್ ವಿಡಿಯೋ ಮಾಡುವಾಗ ನಾವು iPhone 8 20000 ಗೆ ಸೇಲ್ ಮಾಡ್ತಾ ಇತ್ತು. ಹೌದು. ಸೊ ಇವಾಗ ಏನಾಗಿದೆ, ಇವಾಗ ಸ್ಪೆಷಲ್ ಆಫರ್ ಇದೆ. 18500 ಗೆ ಬರೀ iPhone 8 ಸೇಲ್ ಮಾಡ್ತಾ ಇದೀವಿ. 64GB ಇನ್ಬಿಲ್ಟ್. 64GB ಇನ್ಬಿಲ್ಟ್. iPhone 8 ತುಂಬಾ ಚೆನ್ನಾಗಿದೆ. ಬ್ಯಾಕ್ ಎಲ್ಲ ಗ್ಲಾಸ್ ಎಲ್ಲ ಬರುತ್ತೆ. ಬ್ಯಾಕ್ ನಿಮಗೆ ಗ್ಲಾಸಿ ಫಿನಿಶಿಂಗ್ ಬರುತ್ತೆ, ಪ್ಲಸ್ ನಿಮಗೆ ಕ್ಯಾಮೆರಾ ಕ್ವಾಲಿಟಿ ಇನ್ನ ಚೆನ್ನಾಗಿರುತ್ತೆ iPhone 7 ಗಿಂತ. ಹೌದು, ಬಟ್ ಸ್ಪೀಡ್ ಆಗಿರುತ್ತೆ ಫೋನ್. ತುಂಬಾ ಚೆನ್ನಾಗಿರುತ್ತೆ ಸರ್ ಇದು. ಸೊ ಯಾರಾದ್ರೂ ಐಫೋನ್ ಬೇಕನ್ನೋರು ಇದನ್ನ ಯೂಸ್ ಮಾಡಬಹುದು. ಹೌದು. ಸ್ಯಾಮ್ಸಂಗ್ A71 ಇದೆ. ಓಕೆ, ಹೊಸ ಬೆಲೆ ಬಂದು ನಿಮ್ಗೆ 30000 rupees ಆಗುತ್ತೆ ಆಲ್ಮೋಸ್ಟ್. ಓಕೆ, ಬಟ್ ನಮ್ಮ ಹತ್ರ ಜಸ್ಟ್ ನಿಮ್ಗೆ 19500 rupees ಗೆ ಸ್ಯಾಮ್ಸಂಗ್ A71 ಸಿಗುತ್ತೆ. ಪ್ರೀಮಿಯಂ ಕಂಡೀಷನ್, ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ. ಜಸ್ಟ್ ಕಲರ್ ಇಷ್ಟ ಆಗಿಲ್ಲ ಅಂತ ಕಸ್ಟಮರ್ ವಾಪಸ್ ಎಕ್ಸ್ಚೇಂಜ್ ಮಾಡ್ಬಿಟ್ಟಿರ್ತಾರೆ. ಓಕೆ ಓಕೆ, ತುಂಬಾ ಚೆನ್ನಾಗಿದೆ ಸರ್ ಇದು. ವೀಕ್ಷಕರೇ ನೋಡಬಹುದು, ಜಸ್ಟ್ ಕಲರ್ ಇಷ್ಟ ಆಗಿಲ್ಲ ಅಂತ ರಿಟರ್ನ್ ಮಾಡಿರುವಂತ ಫೋನ್ ಇದು. ಒಂದೇ ಒಂದು ಸಿಂಗಲ್ ಸ್ಕ್ರಾಚ್ ಕೊಡ ಸರ್. ಇದ್ರದ್ದು ಸ್ಪೆಸಿಫಿಕೇಶನ್ ಏನ್ ಹೇಳಿ? 8GB RAM 128GB ಬರುತ್ತೆ. ನಿಮ್ಗೆ ಅಲ್ಟ್ರಾ ವೈಡ್ ಕ್ಯಾಮ್ರಾ ಬರುತ್ತೆ, ಫುಲ್ ಸ್ಲಿಮ್ಮೆಸ್ಟ್ ಬರುತ್ತೆ. ಮೊಬೈಲ್ ಸ್ಯಾಮ್ಸಂಗ್ ಮೊಬೈಲ್ ಹ್ಯಾಂಗಿಂಗ್ ಆಗುತ್ತೆ ಅಂತ ಹೇಳ್ತಾರೆ. ಎ ಸೀರೀಸ್ ಅಲ್ಲಿ ನಿಮ್ಗೆ ಹ್ಯಾಂಗಿಂಗ್ ಪ್ರಾಬ್ಲಮ್ ಇಲ್ಲ ಸ್ಯಾಮ್ಸಂಗ್ A71 ಅಲ್ಲಿ. ಫ್ಯೂಚರ್ ಮಾಡೆಲ್ ಇವಾಗ ಲಾಂಚ್ ಆಗಿರೋ 5G OnePlus 9R ಆಗಿರ್ಬೋದು, ನಾರ್ಡು, OnePlus 70, 12 ಮಿನಿ, ಆಮೇಲೆ iPhone XR ಇದೆ. ಇಲ್ಲೊಂದು OnePlus 9R ಇದೆ. ಬಹಳ ಪ್ರೀಮಿಯಂ ಮಾಡೆಲ್ಸ್ ಬರುತ್ತೆ. ಇಲ್ಲಿರೋ ಯಾವ ಡಿವೈಸ್ ತಗೊಂಡ್ರು ನೀವು ಆಲ್ಮೋಸ್ಟ್ 4 years ಯೂಸ್ ಮಾಡಬಹುದು. ಒಂಚೂರು ಹ್ಯಾಂಗಿಂಗ್ ಪ್ರಾಬ್ಲಮ್ಸ್ ಇರಲ್ಲ. ನಿಮ್ಗೆ OnePlus 7 ರೆಡ್ ಕಲರ್. ಲಾಸ್ಟ್ ಟೈಮ್ ಇದೇ ಟೈಮಲ್ಲಿ OnePlus 6 ತೋರಿಸಿದೆ ನಾನು ನಿಮ್ಗೆ. ಇದೆ OnePlus 7 ರೆಡ್ ಕಲರ್ ಪ್ರೀಮಿಯಂ, ಎಲ್ಲೂ ಸಿಗಲ್ಲ ಈ ಕಲರ್. ಇದ್ರ ಬಗ್ಗೆ ಹೇಳಿ. ಚೆಕ್ ಮಾಡಿ ನೋಡಿ. OnePlus 7 8GB RAM 256GB ವೇರಿಯಂಟ್ ಬರುತ್ತೆ. ಸರ್ ಎಷ್ಟಾಗುತ್ತೆ ಇದು? ಬಂದು ಪ್ರೈಸ್ ನಿಮ್ಗೆ 38000 ಇದೆ ಆನ್ಲೈನ್ ಅಲ್ಲಿ. ನಮ್ಮ ಹತ್ರ ಜಸ್ಟ್ ನಿಮ್ಗೆ 23500 rupees ಗೆ ಸಿಗುತ್ತೆ. ಓಕೆ, ನೆಕ್ಸ್ಟ್ ಯಾವ್ದಿದೆ? OnePlus 70 8GB 128 ನಿಮ್ಗೆ ಸೆಕೆಂಡ್ ಹ್ಯಾಂಡ್ ಅನ್ಸೋದೇ ಇಲ್ಲ. ಒಂದು ಸಿಂಗಲ್ ಸ್ಕ್ರಾಚ್ ಇಲ್ಲ ಮೊಬೈಲ್ ಅಲ್ಲಿ. ಬ್ರ್ಯಾಂಡ್ ಬಾಕ್ಸ್ ಬರುತ್ತೆ, ಒರಿಜಿನಲ್ ಚಾರ್ಜರ್. ನಿಮ್ಗೆ 1 hour ಅಲ್ಲೆಲ್ಲ ಸ್ಪೀಡ್ ಚಾರ್ಜ್ ಆಗುತ್ತೆ. OnePlus 70
ನಿಮ್ಗೆ ಪ್ರೈಸ್ ಬಂದು 39,000 ರುಪೀಸ್ ಹೊಸದಿದೆ. ನಮ್ಮ ಹತ್ರ ಜಸ್ಟ್ ನಿಮ್ಗೆ 25,000 ರುಪೀಸ್ಗೆ ಮೊಬೈಲ್ ಸಿಗುತ್ತೆ. 25,000ಗೆ ಓಕೆ. 9R ಓಪನ್ ಬಾಕ್ಸ್ ಯೂನಿಟ್ ನಿಮ್ಗೆ 40,000 ಅವೈಲೇಬಲ್ ಇದೆ ಆನ್ಲೈನ್ ಅಲ್ಲಿ, ಅಮೆಝಾನ್ ಅಲ್ಲಿ. ಹೌದು. ನಮ್ಮ ಹತ್ರ ಜಸ್ಟ್ ನಿಮ್ಗೆ 31,500 ರುಪೀಸ್ಗೆ ಸಿಗುತ್ತೆ. 8,500 ರುಪೀಸ್ ನೀವು ಈಸಿಯಾಗಿ ಸೇವ್ ಮಾಡಬಹುದು. ಡಿಸ್ಕೌಂಟ್ ಸಿಗ್ತಾ ಇದೆ. ಜಸ್ಟ್ ಓಪನ್ ಬಾಕ್ಸ್ ಅಲ್ವಾ? ಜಸ್ಟ್ ಓಪನ್ ಬಾಕ್ಸ್ ಅಂದ್ರೆ ಲೈಕ್ 1 ಡೇ ಓಲ್ಡ್ 2 ಡೇಸ್ ಓಲ್ಡ್ ಆ ತರ ಡಿವೈಸ್ ಇರುತ್ತೆ ಇದು. ಓಕೆ. OnePlus 9R. ಅದರಲ್ಲಿ ಕಲರ್ ಆಪ್ಷನ್ ಕೂಡ ಇದೆ. OnePlus 9R ಅಲ್ಲಿ ನಿಮಗೆ ಬ್ಲಾಕ್ ಕಲರ್ ಅವೈಲೇಬಲ್ ಇದೆ. ತುಂಬಾ ಜನರಿಗೆ ಬ್ಲಾಕ್ ಬೇಕು ಅಂತ ಹೇಳ್ತಾರೆ, ಸೊ ಅವರಿಗೆ ತುಂಬಾ ಚೆನ್ನಾಗಿರುತ್ತೆ ಇದಲ್ವಾ? ಓಕೆ ಫೈನ್, ತುಂಬಾ ಚೆನ್ನಾಗಿದೆ ಸರ್ ಇದು. ಇದು ಕೂಡ ಅಷ್ಟೇ ತುಂಬಾ ಸೂಪರ್ ಆಗಿದೆ. ಸರ್ ನೆಕ್ಸ್ಟ್ ಯಾವ್ದಿದೆ? ಐಫೋನ್ XR. ಐಫೋನ್ XR ಅಲ್ಲಿ ನಿಮ್ಗೆ ಕಲರ್ ನೋಡಬಹುದು. ನಮ್ಮ ಹತ್ರ ಆಲ್ಮೋಸ್ಟ್ 3 ಕಲರ್ ಇದೆ. ಬ್ಲಾಕ್, ಯೆಲ್ಲೋ, ವೈಟ್. ನಿಮ್ಗೆ ಬಹಳ 128GB ವೇರಿಯಂಟ್ ಅವೈಲೇಬಲ್ ಇದೆ. 64GB. ಇದೆಲ್ಲ ಯಾವ್ದು ಸ್ಕ್ರೀನ್ ಚೇಂಜಸ್ ಆಗಿರಲ್ಲ. ಒರಿಜಿನಲ್ ಸ್ಕ್ರೀನ್, ಒರಿಜಿನಲ್ ನಿಮ್ಗೆ ಕೈಲಿ ಹಿಡ್ಕೊಂಡ್ರೆ ಬಹಳ ಫೀಲ್ ಆಗುವಂತದ್ದು. ಒಳ್ಳೆ ಬ್ಯಾಟರಿ ಕೆಪಾಸಿಟಿ ಬರುತ್ತೆ. ಓಕೆ, ತುಂಬಾ ಚೆನ್ನಾಗಿದೆ. ಸರ್ ಇದು ಪ್ರೈಸ್ ಬಂದು ನಿಮ್ಗೆ XR 64GB 26,700 ರುಪೀಸ್ ಆಗುತ್ತೆ. ಓಕೆ. ನಿಮ್ಗೆ ಐಫೋನ್ XR 128GB ಬಂದು 31,000 ರುಪೀಸ್ ಆಗುತ್ತೆ. ಸ್ಟೋರಿಗೆ ಬಂದು ನೀವೇನಾದ್ರೆ ಮೊಬೈಲ್ ಎಕ್ಸ್ಚೇಂಜ್ ಮಾಡ್ತಾ ಇದೀರಾ ನಮ್ಮ ಹತ್ರ ಅಂತ ಹೇಳಿದ್ರೆ ಒಳ್ಳೆ ಪ್ರೈಸ್ಗೆ ನಿಮ್ಗೆ ಮೊಬೈಲ್ ಸಿಗುತ್ತೆ. ಓಕೆ ಸರ್. ಸರ್ ಹಾಗೆ ಇಲ್ಲಿ ಇನ್ನೊಂದು ಐಫೋನ್ ಇದ್ರ ಬಗ್ಗೆ ಹೇಳ್ಬೇಕು. ಬಹಳ ಡಿಮ್ಯಾಂಡಿಂಗ್ ಇರೋದು ಐಫೋನ್ 12 ಮಿನಿ. ಆನ್ಲೈನ್ ಅಲ್ಲಿ ನೋಡಿದ್ರೆ 128GB 55,000 ರುಪೀಸ್ ಇದೆ. ಹೌದು. ಜಸ್ಟ್ 43,000 ರುಪೀಸ್ಗೆ ಐಫೋನ್ 12 ಮಿನಿ ಸಿಗ್ತಾ ಇದೆ. ಸರ್ ಕೊಡಿ ಐಫೋನ್ 12 ಮಿನಿ ನಿಜವಾಗ್ಲೂ ತುಂಬಾ ಸೂಪರ್ ಕಂಡೀಷನ್ ಇದೆ. ಬ್ಲೂ ಕಲರ್ ತುಂಬಾ ಚೆನ್ನಾಗಿ ಇದಾಗಿ ಕಾಣಿಸ್ತಾ ಇದೆ. ಸರ್ ಇದ್ರ ಪ್ರೈಸ್ ಏನಂತ ಹೇಳಿದ್ರೆ 43,000 ಆಗುತ್ತೆ. ನಮಸ್ಕಾರ ಸರ್. ಸರ್ ತಮ್ಮ ಹೆಸರು? ರಾಜೇಶ್ ಅಂತ ಸರ್ ಇದು ಕ್ಯಾಶಿಫೈ ಅಲ್ಲಿ ತಾವು ಏನಕ್ಕೆ ಬಂದಿದ್ದೀರಾ, ಸ್ವಲ್ಪ ವೀಕ್ಷಕರಿಗೆ ತಿಳಿಸ್ಕೊಡಕ್ಕಾಗತ್ತಾ? ಸರ್ ಫಸ್ಟ್ ಬಂದು ಐಫೋನ್ 7 ಇಟ್ಕೊಂತಾ ಇದೆ ನಾನು. ಆಮೇಲೆ ಲೈಕ್ ನನ್ಗೆ 10 ಇಷ್ಟ ಆಯ್ತು. ಇಲ್ಲಿ ಬಂದು ಕ್ಲೀನ್ ಹತ್ರ ಕಾಂಟ್ಯಾಕ್ಟ್ ಮಾಡಿ ಬಂದು ಇಲ್ಲಿ X ತಗೊಂಡ್ ಹೋಗ್ದೆ. ಇವಾಗ ತಿರ್ಗಾ ನಾನು ಅವ್ರು ಹೇಳ್ದೆ ಐಫೋನ್ 11 ಏನಾದ್ರು ಇದ್ರೆ ಇಮಿಡಿಯೇಟ್ ಆಗಿ ನನಗೆ ಪರ್ಸನಲ್ ನಂಬರ್ ಕೊಟ್ಟು ಹೋಗ್ದೆ. ನಾನು ಒಂದು ನಂಬರ್ಗೆ ಇನ್ಫಾರ್ಮ್ ಮಾಡಿದ್ರು. ಲೈಕ್ ನೆನ್ನೆ ನೈಟ್ ಇನ್ಫಾರ್ಮ್ ಮಾಡಿದ್ರು. ಲೈಕ್ ಆಲ್ಮೋಸ್ಟ್ ಲೈಕ್ 10 o'clock ಇನ್ಫಾರ್ಮ್ ಮಾಡಿದ್ರು. ಬೆಳಿಗ್ಗೆ ಬನ್ನಿ ಅಂತ ಸರ್. ಬೆಳಿಗ್ಗೆ ಬಂದ್ಬಿಟ್ಟು ಅವರೇ ಬಂದು ನನಗೆ ಎಲ್ಲ ಡೇಟಾ ಟ್ರಾನ್ಸ್ಫರ್ ಎಲ್ಲ ಅವರೇ ಮಾಡ್ಕೊಡ್ತಾ ಇದಾರೆ ಇವಾಗ. ಓಕೆ. ಸೊ A to Z ಅವರೇ ಎಲ್ಲ ಮಾಡ್ಕೊಡ್ಬಿಟ್ಟು ಬೆಸ್ಟ್ ಪ್ರೈಸ್ ಕೊಡ್ತಾ ಇದಾರೆ. ಸೊ ಫಸ್ಟ್ ನಾನು ಐಫೋನ್ ಇಲ್ಲೇ ಸೇಲ್ ಮಾಡಿದೆ. ತಿರ್ಗಾ X ಅವರ ಹತ್ರ ಎಕ್ಸ್ಚೇಂಜ್ ಮಾಡ್ಬಿಟ್ಟು ತಗೊಂಡ್ ಹೋಗ್ದೆ. ಇವಾಗ ತಿರ್ಗಾ X ನ ತಗೊಂಡ್ ಮಾಡಿ 11 ಎಕ್ಸ್ಚೇಂಜ್ ಮಾಡ್ತಾ ಇದೀನಿ ಸರ್ ನಾನು. ಸೊ ನೀವು ಕ್ಯಾಶಿಫೈ ಅಲ್ಲಿ ಏನ್ ಎಕ್ಸ್ಚೇಂಜ್ ಮಾಡ್ತಾ ಇದ್ರಲ್ಲ, ಇದು ನೀವು ಸ್ಯಾಟಿಸ್ಫೈ ಇದೀರಾ ಬೆಲೆಗಳಿಗೆಲ್ಲ, ರೇಟ್ ಎಲ್ಲ? ಅದೇ ಸರ್, ನೆನ್ನೆ ನೈಟ್ ಅವ್ರು ಮೆಸೇಜ್ ಮಾಡಿ ಇಮಿಡಿಯೇಟ್ ಆಗಿ ಬೆಳಿಗ್ಗೆ ನನ್ನ ಫಸ್ಟ್ ಕಸ್ಟಮರ್ ನಾನೇ ಬರ್ತಾ ಇದೀನಿ. ಸೊ ಸ್ಯಾಟಿಸ್ಫೈ ಆಗಿದ್ರೆ ನಾನು ಇವಾಗ ಬರ್ತಾ ಇದ್ದೀನಿ. ಓಕೆ. ಆಮೇಲೆ ನೀವು ಆಲ್ರೆಡಿ ಕ್ಯಾಶಿಫೈ ಇಂದ 2 ಫೋನ್ ಯೂಸ್ ಮಾಡ್ಬಿಟ್ಟಿದ್ದೀರಾ. ಸೊ ನಿಮ್ ಪ್ರಕಾರ ಇಲ್ಲಿನ ಪ್ರಾಡಕ್ಟ್ ಜೀನಿಯನ್ ಆಗಿದೆಯಾ ಸರ್? ಜೆನ್ಯೂನ್ ಆಗಿದೆ ಸರ್, ಜೆನ್ಯೂನ್ ಆಗಿದ್ರೆ ಅದಕ್ಕೆ ಸರ್ ನಾನು ಅಂತ ಇಲ್ಲ. ಲಾಸ್ಟ್ ಟೈಮ್ ಬಂದ್ಬಿಟ್ಟು ನಾನು ಬೆಳಗ್ಗೆ ತಗೊಂಡು ಹೋಗ್ದೆ. ಇಮಿಡಿಯೇಟ್ ಈವ್ನಿಂಗ್ ಬಂದು ನನ್ನ ಫ್ರೆಂಡ್ ಹತ್ರ ಫೋನ್ ಮಾಡಿ ಈ ಫೋನ್ ಇದೆ ನೀನ್ ತಗೊಳ್ಳೋಬೇಕಂತ ನಾನು ಬಂದು ಹೇಳಿದೆ. ಯಾಕಂದ್ರೆ ಬೆಸ್ಟ್ ಪ್ರೈಸ್ ಕೊಡ್ತಾ ಇದಾರೆ, ಕ್ವಾಲಿಟಿ ಚೆನ್ನಾಗಿದೆ, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಚೆನ್ನಾಗಿದೆ. ಸೊ ಎಲ್ಲಾದ್ರೂ ನಾವು ತಗೊಂಡ್ಬೇಕಂತ ಏನಕ್ಕೆ ನಾವು ಮಿಸ್ ಮಾಡ್ಕೋಬೇಕಂತ ಇಮಿಡಿಯೇಟ್ ಆಗಿ ಒಂದೇ ದಿವಸ 2 ಫೋನ್ ತಗೊಂಡಿವಿ. ಇವತ್ತು X ತಗೊಳ್ತಾ ಇದೀನಿ. ನೋಡೋಣ ಇವತ್ತು ಸಾಯಂಕಾಲ ಏನಾಗುತ್ತೆ ಅಂತ. ಓಕೆ. ಸೊ ಇದನ್ನ ನಿಮ್ ಫ್ರೆಂಡ್ ಗೆ ನೀವು ಎಲ್ಲರಿಗೂ ಇದು ಮಾಡ್ತೀರಾ? ಹೌದು ಸರ್, ಸಜೆಸ್ಟ್ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು ಸರ್. ಸೊ ನಮ್ಮ ವೀಕ್ಷಕರಿಗೆ ಸ್ಪೆಷಲ್ ಡಿಸ್ಕೌಂಟ್ ಏನಾದ್ರು ಇದೆ ಕ್ರಿಸ್ಮಸ್ ಮತ್ತೆ ನ್ಯೂ ಇಯರ್ ಗೆ? ಸ್ಪೆಷಲ್ ಕನ್ನಡ ಕುವರ ಸಬ್ಸ್ಕ್ರೈಬ್ ವೀಕ್ಷಕರಿಗೆ ನಾವು ಕ್ರಿಸ್ಮಸ್ ಗೆ ಮತ್ತೆ ನ್ಯೂ ಇಯರ್ ಗೆ 2 ಆಫರ್ ಇರುತ್ತೆ. ನೀವು ಯಾವ್ದಾರ ಮೊಬೈಲ್ ಸೆಲ್ ಮಾಡ್ತಾ ಇರ ಬೈಬೇಕಂದ್ರೆ ನೀವು ಎಲ್ಲೂ ಜಾಸ್ತಿ ಸಿಗಲ್ಲ. ಅಮೌಂಟ್ ಏನ್ ಅಮೌಂಟ್ ಸಿಗ್ತದೆ ಅಷ್ಟು ಸಿಗುತ್ತೆ. ಬಟ್ ನಮ್ಮ ಸ್ಟೋರ್ಗೆ ನೀವು ವಿಸಿಟ್ ಮಾಡಿದ್ರೆ 500 to 1000 rupees ವರೆಗೂ ನಿಮ್ಗೆ ವ್ಯಾಲ್ಯೂ ಜಾಸ್ತಿ ಸಿಗುತ್ತೆ. ಏನ್ ವ್ಯಾಲ್ಯೂ ಬರುತ್ತೋ ಅದಕ್ಕಿಂತ 500 to 1000 rupees ಜಾಸ್ತಿ ಬರುತ್ತೆ. ಫೋನ್ ಏನಾರ ಎಕ್ಸ್ಚೇಂಜ್ ಮಾಡ್ತಾ ಇರ ತಗೋತಾ ಇದಾರೆ ನಮ್ಮ ಹತ್ರ ಅಂದ್ರೆ ಅಲ್ಲೂ ಕೂಡ ನಿಮ್ಗೆ 1000 rupees ಎಕ್ಸ್ಟ್ರಾ ಕಮ್ಮಿ ಮಾಡ್ಕೊಡ್ತೀವಿ, ಡಿಸ್ಕೌಂಟ್ ಸಿಗುತ್ತೆ. ಎಕ್ಸ್ಟ್ರಾ ಅಂದ್ರೆ ಅಮೌಂಟ್ ರೆಡ್ಯೂಸ್ ಮಾಡ್ತಾ ಇದ್ದಾರೆ? ಹೌದು, ಅಮೌಂಟ್ ರೆಡ್ಯೂಸ್ ಮಾಡ್ತೀವಿ. ಆಮೇಲೆ ಸ್ಕ್ರೀನ್ ಫೋನ್ ರಿಪೇರ್ ಏನಾರು ಹೋದ್ರೆ ನಿಮ್ಗೆ 200 rupees ಡಿಸ್ಕೌಂಟ್ ಸಿಗುತ್ತೆ. ಸ್ಟೋರ್ಗೆ ವಿಸಿಟ್ ಮಾಡಿದ್ರೆ ಇನ್ನೂ ಜಾಸ್ತಿ ನಮ್ಗೆ ಗೊತ್ತು. ಹಳೆ ಕಸ್ಟಮರ್ ಏನ್ ಪರ್ಚೇಸ್ ಮಾಡ್ಕೊಂಡು ಹೋಗಿದಾರಲ್ಲ ಅವ್ರನ್ನ ಕೇಳಿದ್ರೆ ಗೊತ್ತಾಗುತ್ತೆ. ಬಹಳ ಡಿಸ್ಕೌಂಟ್ ಮಾಡಿ ನಾವು ಸೆಲ್ ಮಾಡ್ತಿದೀವಿ. ಥ್ಯಾಂಕ್ ಯು ಸರ್. ನಿಮಗೆ ಗೊತ್ತಿರೋ ಹಾಗೆ ಸ್ಕ್ರೀನ್ ಪ್ರೋ ಕೂಡ ನಮ್ಮ ಕ್ಯಾಶಿಫೈ ಒನ್ ಆಫ್ ಪಾರ್ಟ್ ಬಿಸ್ನೆಸ್. ಸೊ ಅದು ಕೂಡ ನಾವು ಕ್ಯಾಶಿಫೈ ರಿಪೇರ್ ಕೂಡ ಮಾಡ್ತೀವಿ. ಯಾವುದೇ ಮೊಬೈಲ್ ನಿಮಗೆ ಸ್ಕ್ರೀನ್ ಚೇಂಜ್ ಆಗಬೇಕು ಅಂದ್ರೆ, ಬ್ಯಾಟರಿ ಚೇಂಜ್ ಆಗಬೇಕು ಅಂದ್ರೆ ನೀವು ಸ್ಟೋರ್ಗೆ ವಿಸಿಟ್ ಮಾಡ್ಬೋದು. ಆನ್ ದಿ ಸ್ಪಾಟ್ ನಿಮಗೆ ರಿಪೇರ್ ಆಗುತ್ತೆ. ಇಲ್ಲ ಅಂದ್ರೆ ಸ್ಕ್ರೀನ್ ಪ್ರೋ ಅಂತ ಆನ್ಲೈನ್ ಇದೆ, ನೀವು ಬುಕ್ ಮಾಡ್ಕೊಂಡ್ರೆ ಮನೆಗೆ ಬಂದು ಕೂಡ ರಿಪೇರ್ ಮಾಡ್ಕೊಡ್ತೀವಿ. ಸರ್ ಇದು ರಿಪೇರ್ಗೆ ವಾರಂಟಿ ಏನಾದ್ರು ಇರುತ್ತೆ? ಹೌದು, ನಿಮಗೆ 6 month ವಾರಂಟಿ ನಿಮಗೆ ಸ್ಕ್ರೀನ್ ರಿಪೇರ್ ಇರುತ್ತೆ. ಬ್ಯಾಟರಿ ಚೇಂಜ್ ಮಾಡಿಸ್ಕೊಂಡ್ರೆ ನಿಮಗೆ 3 months ರಿಪೇರ್ ಇರುತ್ತೆ. ಫಸ್ಟ್ ಬಹಳ ರೀಸನಬಲ್ ಪ್ರೈಸ್ ಅಲ್ಲಿ ನಿಮ್ಗೆ ವಾರಂಟಿ ವಿತ್ ವಾರಂಟಿ. ನಿಮ್ಗೆ ಸ್ಕ್ರೀನ್ ರಿಪೇರ್ ಎಲ್ಲ ಆಲ್ಮೋಸ್ಟ್ ಎಲ್ಲೇ ಮಾಡಿಸೋರು ನಿಮ್ಗೆ ವಾರಂಟಿ ಕೊಡಲ್ಲ. ಸೊ ನಮ್ಮ ಕ್ಯಾಶಿಫೈ ಸ್ಟೋರ್ ಅಲ್ಲಿ ಕಮ್ಮನಹಳ್ಳಿ ಸ್ಟೋರ್ ಅಲ್ಲಿ ನಿಮ್ಗೆ ರಿಪೇರ್ ಕೂಡ ವಾರಂಟಿ ಸಿಗುತ್ತೆ. ವೀಕ್ಷಕರೇ ನೋಡೋದ್ರಲ್ಲ, ನಾವು ಕಿರಣ್ ಅವ್ರ ಕಡೆಯಿಂದ ನಮ್ಮ ಕಮ್ಮನಹಳ್ಳಿ ಕ್ಯಾಶಿಫೈಲಿ ಎಷ್ಟೊಂದು ಮೊಬೈಲ್ಗಳಿದೆ. ಅದು ಬಜೆಟ್ ಮೊಬೈಲ್ ಇರ್ಬೋದು, ಪ್ರೀಮಿಯಂ ಮೊಬೈಲ್ ಇರ್ಬೋದು. ಅಷ್ಟೇ ಅಲ್ಲದೆ ಬೈಬ್ಯಾಕ್, ಎಕ್ಸ್ಚೇಂಜ್,
ರಿಪೇರ್ ಪ್ರತಿಯೊಂದನ್ನು ಕೂಡ ತಿಳ್ಕೊಂಡ್ವಿ. ಸೊ ಇವಾಗ ಫೈನಲ್ ಆಗಿ ಕಾಂಟ್ಯಾಕ್ಟ್ ಮಾಡೋದು ಹೇಗೆ ಅಂತ ತಿಳ್ಕೊಳ್ಳೋಣ. ಕಿರಣ್ ಅವರೇ, ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡೋದು ಯಾವ ರೀತಿ ಮಾಡ್ಬೋದು, ನಿಮ್ಮ ಶಾಪ್ ಎಲ್ಲಿದೆ, ಜೊತೆಲಿ ನಿಮ್ಮನ್ನ ಯಾವ ಟೈಮ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಬೇಕು? ನಮ್ದು ಕಮ್ಮನಹಳ್ಳಿ ಸ್ಟೋರು ನಿಮ್ಗೆ ಬಹಳ ಈ ಸಿಟಿಗೆ ಹತ್ರ ಅಂತದ್ದು, ಶಿವಾಜಿನಗರದಿಂದ ಬಂದ್ರೆ ಒಂದು 3-4 ಕಿಲೋಮೀಟರ್ ಆಗ್ಬಿಡುತ್ತೆ ಅಷ್ಟೇ. ನಿಯರ್ ಬೈ ಏನಾದ್ರು ಇದು ಹೇಳ್ಬಿಡಿ. ನಮ್ ಕಮ್ಮನಹಳ್ಳಿ ಮೇನ್ ರೋಡ್ ಅಲ್ಲಿ ನಿಮ್ಗೆ MI ಶೋರೂಮ್ ಆಪೋಸಿಟ್ ನಮ್ ಸ್ಟೋರ್ ಬರುತ್ತೆ. ಅದ್ರ ಪಕ್ಕ ಪೂರ್ವಿಕಾಗಿರ್ಬೇಕು. MI ಶೋರೂಮ್ ಮುಂದೆ ಬಂದ್ಬಿಟ್ಟು ಯಾರನ್ನ ಕೇಳಿದ್ರು ಕ್ಯಾಶಿಫೈ ಸ್ಟೋರ್ ಚರ್ಚ್ ಕೂಡ ಇದೆ ಅಲ್ವಾ? ನಮ್ಮ ಆಪೋಸಿಟ್ ದೊಡ್ಡ ಚರ್ಚ್ ಇದೆ. ನಿಮ್ಗೆ ಅದೇ ಲ್ಯಾಂಡ್ ಮಾರ್ಕ್ ತರ ಸಿಗುತ್ತೆ. ಟೈಮಿಂಗ್ಸ್ ಏನ್ ಸರ್ ನಿಮ್ದು? ಟೈಮಿಂಗ್ಸ್ ಬಂದು ಲಾಸ್ಟ್ ಟೈಮ್ ಇದೇ ಪ್ರಾಬ್ಲಮ್ ಆಗ್ಬಿಟ್ಟಿತ್ತು. ಫುಲ್ 10 o'clock ಆದ್ಮೇಲೆ 12 o'clock 1 o'clock ಎಲ್ಲ ಕಾಲ್ ಮಾಡ್ತಾ ಇದ್ರಿ. ಬಟ್ ನಮ್ದು 9:30 ಕ್ಲೋಸ್ ಸ್ಟೋರ್ ಆಗುತ್ತೆ. ಸೊ ಬಿಫೋರ್ 9:30 ಮಾತ್ರ ನೀವು ಕಾಲ್ ಮಾಡಬಹುದು. ಡೈರೆಕ್ಟ್ ಸ್ಟೋರಿಗೆ ಬಂದ್ರೆ ನಿಮ್ ಪ್ರಾಬ್ಲಮ್ ರಿಸಾಲ್ವ್ ಆಗುತ್ತೆ. ನಿಮ್ ಫೋನ್ ಕೂಡ ಸೆಲ್ ಆಗೇ ಆಗುತ್ತೆ. ಸರ್, ಯಾರಿಗೂ ಸ್ವಲ್ಪ ಬರಕ್ ಆಗಲ್ಲ, ಅರ್ಜೆಂಟ್ ಇದೆ, ಬಟ್ ನಿಮ್ಮನ್ನ ನೋಡ್ಬೇಕು ಅಂತಂದ್ರೆ ಅಂದ್ರೆ ನಿಮ್ ಪ್ರಾಡಕ್ಟ್ ಅನ್ನ ನೋಡ್ಬೇಕಂತಂದ್ರೆ ವಾಟ್ಸ್ಆಪ್ ಅಥವಾ ಏನೋ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ ಏನಾದ್ರು ಇದೆ? ಲಾಸ್ಟ್ ಟೈಮ್ ಇದೆಲ್ಲ ಏನು ಅಪ್ಡೇಟ್ ಇಲ್ಲ. ಈ ಟೈಮ್ ನಮ್ದು ಪ್ಯಾನ್ ಇಂಡಿಯಾ ನಂಬರ್ 1 ಸ್ಟೋರ್ ಆಗಿರೋದು. ನಾವು ಸ್ವಲ್ಪ ಥಿಂಕ್ ಮಾಡಿ ಇನ್ಸ್ಟಾಗ್ರಾಮ್ ಓಪನ್ ಮಾಡಿರ್ತೀವಿ. ಇನ್ಸ್ಟಾಗ್ರಾಮ್ ಐಡಿಲಿ ನಿಮ್ಗೆ ಪ್ರತಿಯೊಂದು ಡೀಟೇಲ್ಸ್ ಬರುತ್ತೆ. ಎಲ್ಲ ಮೊಬೈಲ್ ಫೋಟೋಸ್ ಕಳಿಸಿ ಅಂತ ಕೇಳ್ತಾ ಇರ್ತೀರಾ. ಅಲ್ಲಿ ಒಂದು ಫೋಟೋ ಹಾಕ್ಸ್ಬೋದು, ನೀವು ಫೋಟೋಸ್ ಎಲ್ಲ ನೋಡ್ಬೋದು. ಬಾಕ್ಸ್ ಯೂನಿಟ್, ಕಮ್ಮಿ ಬೆಲೆಯಲ್ಲಿ ಏನಿದೆ ಫೋನ್ಸ್, ಏನಿದೆ ಇವಾಗ ಸ್ಟಾಕ್ ಅಂತ ನೀವು ಪ್ರತಿಯೊಂದನ್ನು ಇನ್ಸ್ಟಾಗ್ರಾಮ್ ಅಲ್ಲೇ ನೋಡಬಹುದು. ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ದು ಐಡಿ ನೇಮ್ ಕೊಟ್ಟಿರ್ತೀವಿ, ನೀವು ಫಾಲೋ ಮಾಡಿ ನೀವು ಇನ್ಫಾರ್ಮೇಶನ್. ನಿಮ್ಗೆ DM ಕೂಡ ಮಾಡಬಹುದು, ಏನಾದ್ರು ಡೀಟೇಲ್ಸ್ ಮಾಡಬಹುದು, ನಾವು ರೆಸ್ಪಾನ್ಸ್ ಮಾಡ್ತೀವಿ. ವೀಕ್ಷಕರೇ, ನೋಡಿದ್ರಲ್ಲ, ನಾನಂತೂ ನನ್ನ ಇಷ್ಟದ iPhone 10 ಅನ್ನ ನನ್ನ ಹಳೆ ಫೋನ್ ಅನ್ನ ಎಕ್ಸ್ಚೇಂಜ್ ಮಾಡಿ ಕಮ್ಮನಹಳ್ಳಿ ಕ್ಯಾಶಿಫೈ ಇಲ್ಲಿ ತಗೊಂಡಿದ್ದೀನಿ. ಸೊ ನೀವು ಕೂಡ ನಿಮ್ಮ ಇಷ್ಟದ ಫೋನ್ ಅನ್ನ ಎಕ್ಸ್ಚೇಂಜ್ ಮಾಡಿ ಬೈ ಮಾಡಿ ಪ್ರತಿಯೊಂದನ್ನು ಕೂಡ ಇಲ್ಲಿ ಮಾಡಬಹುದು. ಹಾಗೂ ಇಷ್ಟು ಅತ್ಯುತ್ತಮವಾದ ಆಫರ್ ಗಳನ್ನ ಹಾಗೂ ನಮ್ಮ ವೀಕ್ಷಕರಿಗೆ ಎಷ್ಟು ಅತ್ಯುತ್ತಮವಾದ ಬ್ರಾಂಡೆಡ್ ಪ್ರಾಡಕ್ಟ್ ಗಳನ್ನ ತಂದಿದ್ದಕ್ಕೆ ಕಮ್ಮನಹಳ್ಳಿ ಕ್ಯಾಶಿಫೈ ನ ಮ್ಯಾನೇಜರ್ ಆಗಿರುವಂತಹ ಕಿರಣ್ ಅವರಿಗೆ ಧನ್ಯವಾದಗಳು ಕೂಡ ತುಂಬಾ ದೊಡ್ಡ ಥ್ಯಾಂಕ್ಸ್. ಹಾಗೂ ನಿಮ್ಮ ಸಬ್ಸ್ಕ್ರೈಬರ್ ಕೂಡ ತುಂಬಾ ದೊಡ್ಡ ಥ್ಯಾಂಕ್ಸ್. ನಮ್ದು ಪ್ಯಾನ್ ಇಂಡಿಯಾ ನಂಬರ್ 1 ಸ್ಟೋರ್ ಮಾಡಿದ್ರಿ, ಸೆಪ್ಟೆಂಬರ್ ಬಂತು. ತುಂಬಾ ಥ್ಯಾಂಕ್ಸ್. ಓಕೆ, ಧನ್ಯವಾದಗಳು ವೀಕ್ಷಕರೇ.